ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಹೋರಾಟಗಳ ಮಧ್ಯೆ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ ಅಂತಂದರೆ ಒಂದು ಖುಷಿ. ನಾನು ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಸಿನಿಮಾ ಆದಮೇಲೆ ಮೊದಲನೇ ಬಾರಿಗೆ ನಾನು ಥಿಯೇಟ್ರಿಗೆ ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಪರಭಾಷೆ ಚಿತ್ರಗಳ ಹಾವಳಿ ಮಧ್ಯೆ OTT, ನೆಟ್ಫ್ಲಿಕ್ಸು, ಪ್ರೈಮು ಇದ್ರ ಮಧ್ಯೆ ಕನ್ನಡ ಸಿನಿಮಾ ನಲುಗೋಗಿತ್ತು. ಅಂಥದ್ರಲ್ಲಿ ಕಿಟ್ಟಿಯವರು ಮತ್ತು ನಮ್ಮ ಛಲವಾದಿ ಕುಮಾರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಜು ವೆಟ್ಸ್ ಗೀತಾ ಸಿನಿಮಾ 31 ಜಿಲ್ಲೆನಲ್ಲೂ ಪ್ರಚಾರ ಆಗಬೇಕು. ಎಲ್ಲ ಕನ್ನಡಿಗರು ಸಿನಿಮಾವನ್ನು ಬೆಳೆಸಬೇಕು. ಯಾಕಂದರೆ ಕನ್ನಡ ಸಿನಿಮಾ ಮೂಲೆ ಗುಂಪಾಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಮತ್ತು ಈ ಸಣ್ಣ ಮಾಧ್ಯಮಗಳಲ್ಲಿ TV ಮಾಧ್ಯಮದ ಮಧ್ಯದಲ್ಲಿ ಕನ್ನಡ ಸಿನಿಮಾಗೆ ಇವತ್ತು ತುಂಬ ಕಮ್ಮಿಯಾಗಿದೆ. ಏನು KGF ಸಿನಿಮಾ ಮತ್ತು ಒಂದು 2-3 ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾಗಳಿಗೆ ಯಾವುದೂ 100-120 ಸಿನಿಮಾಗಳು ಬರುತ್ತೆ, ಯಾವುದು ಸಕ್ಸಸ್ ಆಗ್ತಾಯಿಲ್ಲ. ದಯಮಾಡಿ ಕನ್ನಡಿಗರು ಪ್ರತಿಯೊಬ್ಬ ಕುಟುಂಬಸ್ಥರೆಲ್ಲ ಸೇರಿ ಕೂತು ನೋಡುವಂಥ ಅಭಿರುಚಿ ಇರ್ತಕ್ಕಂಥ ಸಿನಿಮಾವನ್ನು ನಿರ್ಮಾಪಕರು ನಿರ್ಮಾಣ ಮಾಡಿದರೆ, ಅದೇ ರೀತಿ ನಿರ್ದೇಶಕರು ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕನ್ನಡಿಗರಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದ್ದೀರಿ. ತುಂಬ ದಿವಸ ಆದಮೇಲೆ ಇತ್ತೀಚೆಗೆ ಈ ಥರ ಸಿನಿಮಾ ಬಂದಿರಲಿಲ್ಲ. ಕುಟುಂಬ ಪರಿವಾರ ಸಮೇತ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾವನ್ನು ಮಾಡಿರೋದ್ರಿಂದ ಛಲವಾದಿ ಕುಮಾರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ನಿರ್ದೇಶಕರಿಗೂ ಧನ್ಯವಾದ ತಿಳಿಸ್ತೀನಿ. ರಚಿತಾರಾಮ್ರವ್ರಿಗೂ ಮತ್ತು ಸ್ನೇಹಿತರಂಥ ಶ್ರೀ ಕಿಟ್ಟಿ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನೂ ಹೆಚ್ಚಿನ ಸಿನಿಮಾ ತೆಗಿತಕ್ಕಂಥ ಶಕ್ತಿ ನಿಮಗೆ ಕೊಡಲಿ. ಕನ್ನಡಿಗರು ಸದಾ ಜೊತೆ ಇರ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಸಿನಿಮಾ ನೋಡಿ ಜನರು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ. ಭಾಳ ಅದ್ಭುತವಾಗಿದೆ. ಒಳ್ಳೊಳ್ಳೆ ಸ್ಥಳದಲ್ಲಿ ಸಿನಿಮಾನ ತೆಗೆದಿದ್ದಾರೆ ಮತ್ತು ತುಂಬ ನುರಿತ ಹಿರಿಯ ನಟರು ಸಿನಿಮಾವನ್ನು ಮಾಡಿದ್ದಾರೆ. ಪ್ರೀತಿ ಮತ್ತು ಪ್ರೇಮ ಒಂದು ಬೆಸುಗೆ ಮತ್ತು ಗಂಡ ಹೆಂಡತಿ ಅನ್ನೋ ಒಂದು ವಿಚಾರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ರೈತರಿಗೆ ಒಳ್ಳೆ ಮೆಸೇಜು, ಕನ್ನಡಿಗರಿಗೆ ಒಳ್ಳೆ ಮೆಸೇಜು. ಇದು ಅದ್ಭುತವಾದಂಥ ಸಿನಿಮಾ, ಎಲ್ಲ ವಯಸ್ಕರು ನೋಡೋವಂಥ ಸಿನಿಮಾ. ಇದು 100ಕ್ಕೂ ಹೆಚ್ಚು ದಿನಗಳು ಸಿನಿಮಾ ಮೂಡಿ ಬರ್ತದೆ. ಎಲ್ಲ ಜನರು ಕೂಡ ನೋಡೋ ಅಂಥ ಸಿನಿಮಾ, ಅದ್ಭುತವಾದಂಥ ಸಿನಿಮಾ. ಬಹುಶಃ ನಾವು ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಪ್ರಚಾರಗಳು ಸಿಗುತ್ತೆ. ಉದಾಹರಣೆ ಇತ್ತೀಚಿನ ಘಟನೆ ನೆನಪಿದೆ. ಮೊದಲು ನಾನು ನಾಗಶೇಖರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮೌಲ್ಯಾಧಾರಿತ ಸಿನಿಮಾಗಳು ಇವತ್ತಿಲ್ಲ, ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಮಾಡೋ ಪ್ರಯತ್ನದಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ನಾಗಶೇಖರ್ ಅವರು. ಮತ್ತು ಸಹಜಾಭಿನಯ, ಎಲ್ಲ ನುರಿತ ಕಲಾವಿದರು, ಅದ್ಭುತವಾದಂಥ ಕತೆ, ಮೌಲ್ಯಾಧಾರಿತ ಪ್ರಣಯ, ಪ್ರೀತಿ, ತ್ಯಾಗ ಎಲ್ಲವನ್ನು ಒಳಗೊಂಡಂಥ ಒಂದು ತುಂಬಿರ್ತಕ್ಕಂಥ ಒಂದು ಕತೆ. ಕೊನೆಯಲ್ಲಿ ತಗೊಂಡೋದಂಥ ಒಂದು ರೀತಿಯ ಸಸ್ಪೆನ್ಸು, ಥ್ರಿಲ್ಲರು, ಏನು ಹೇಳ್ತೀರಾ ಅದೆಲ್ಲವೂ ಸಹ ಈ ಸಿನಿಮಾದಲ್ಲಿ. ಇದಕ್ಕಿಂತ ಕನ್ನಡ ಸಿನಿಮಾಕ್ಕೆ ಏನು ಕೊಡ್ಬೋದು, ಯಾವ ರೀತಿ ಕೊಡ್ಬೋದು? ಪ್ರಾದೇಶಿಕತೆಯ ಸೊಗಡಿದೆ. ನಮ್ಮ ಇವತ್ತು ಗುಡಿ ಕೈಗಾರಿಕೆಗಳೆಲ್ಲ ನಾಶ ಆಗೋ ಸಂದರ್ಭದಲ್ಲಿ ಆ ಶಿಡ್ಲಘಟ್ಟ ಸಿಲ್ಕ್ಸ್ ಅಂತಕ್ಕಂಥ ಒಂದು ಆ ಪ್ರಾದೇಶಿಕ ಸೊಗಡಿನ ಉತ್ಪನ್ನವನ್ನು ತಂದಿದ್ದಾರಲ್ಲ, ಅಂಥ ಒಂದು ಕಥೆಯ ಆಧಾರ, ಪ್ರೀತಿ, ಕೊನೆಗೆ ತ್ಯಾಗ ಎಲ್ಲವನ್ನು ತುಂಬಿರ್ತಕ್ಕಂಥ ಈ ಸಿನಿಮಾವನ್ನು ಕನ್ನಡಿಗರು ಪ್ರತಿಯೊಬ್ಬರು ನೋಡಲೇಬೇಕು. ಇದಕ್ಕಿಂತ ಅದ್ಭುತವಾದ ಸಿನಿಮಾನ ಈ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ವಿರಳ, ಯಾರಿಂದನೂ ಸಾಧ್ಯ ಇಲ್ಲ. ನಾಗಶೇಖರ್ ಮತ್ತು ಅವರ ತಂಡದವರಿಗೆ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ತಾ, ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತಕ್ಕಂಥ ನನ್ನ ವಿನಂತಿಯನ್ನು ಕನ್ನಡಿಗರಿಗೆ ಕೇಳ್ಕೊತೀನಿ. ನಮಸ್ಕಾರ, ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.